ಸ್ಟೇಜ್ ಮೇಲಿರುವಂಥ ಪ್ರಿನ್ಸಿಪಲ್ ಮತ್ತು ಈ ಸ್ಕೂಲಿನ ಟೀಚರ್ಸ್ಗಳಿಗೆ ಮತ್ತು ಇಲ್ಲಿ ನೆರೆದಿರುವಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಆಗ್ಲೇ. ಆದರೂ ನನ್ನ ಕಡೆಯಿಂದ ಹೇಳೋದೇನು ಅಂತಂದರೆ, ನೆನ್ಕೊಳ್ತಾ ಇದ್ದೀವಿ ಇದರ ಅವಶ್ಯಕತೆ ಏನಿದೆ, ಅವಶ್ಯಕತೆ ಏನು ಅಂತಂದರೆ ನಾವು ಸ್ವಲ್ಪ ದಿನದ ಬಗ್ಗೆ ಏನೇ ಆದ್ರೂ ಬಿಟ್ಟರೆ ನಾವು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇದೊಂದು ಜೀವಂತ ಉದಾಹರಣೆ. ನಾರ್ಮಲ್ಲಾಗಿ ಈ ಕಾರ್ಗಿಲ್ ಯುದ್ಧ ಆಗೋದಕ್ಕೆ ಕಾರಣ ಏನು ಅಂತಾರೆ, ಯುದ್ಧ ಅಲ್ಲ ಇದೊಂದು, ಅದೊಂದು ಗುಸುಪೇಟಿಗಳು, ಅಂದರೆ ನುಗ್ಗಿ ಬಂದವರು ಯಾರೋ ಇಲ್ಲದ ಸಮಯ ನೋಡಿಕೊಂಡು, ಅಂದರೆ ಖಾಲಿ ಸಮಯ ನೋಡಿಕೊಂಡು ನುಗ್ಗಿ ಬಂದಿದ್ರು. ಆ ಟೈಮ್ನಲ್ಲಿ ತುಂಬ ಚಳಿ ಜಾಸ್ತಿ ಆಗೋದ್ರಿಂದ ಮತ್ತು ಒಂದು ಒಪ್ಪಂದ ಇರೋದ್ರಿಂದ ಅಲ್ಲಿ ಯಾರೂ ಬರಲ್ಲ ಅನ್ನೋ ಒಂದು ನಂಬಿಕೆಗೆ ದ್ರೋಹ ಮಾಡಿದ್ರು ಅವರು ಅಷ್ಟೇ. ಆ ನಂಬಿಕೆಯಿಂದ ಅದನ್ನು ಬಿಟ್ಟು, ಪೋಸ್ಟ್ಗಳನ್ನ ಬಿಟ್ಟು ಕೆಳಗಡೆ ಬರ್ತಾರೆ ಸೋಲ್ಜರ್ಸ್ಗಳು. ಚಳಿ ಜಾಸ್ತಿ ಇರೋ ಕಾರಣದಿಂದ ಆ ಟೈಮಲ್ಲಿ ಎಲ್ಲ ಕಡೆನೂ ಹಾಗೆ ಆಗುತ್ತೆ, ಅವ್ರ ಕಡೆನೂ ಹಾಗೆ ಆಗಿರುತ್ತೆ ಪಾಕಿಸ್ತಾನದಲ್ಲೂ. ಆದರೆ ಅದೇ ಸದುಪಯೋಗ ಪಡಿಸ್ಕೊಂಡು ಇನ್ನೇನೋ ಉದ್ದೇಶಗಳನ್ನ ಇಟ್ಕೊಂಡು ಅವ್ರು ನುಗ್ಗು ಬಂದರು. ವಿಷಯ ತಿಳಿಯೋ ಹೊತ್ತಿಗೆ ಆಗಲೇ ಅವರು ಒಂದು ಸುಮಾರು 138 ಪೋಸ್ಟ್ಗಳಲ್ಲಿ ತಮ್ಮ ಪೂರ ಸೈನ್ಯವನ್ನು, ಸುಮಾರು 75,000ದಷ್ಟು ಸೋಲ್ಜರ್ ಮತ್ತು ಉಗ್ರವಾದಿಗಳು ಸೇರಿ ತುಂಬಿಕೊಂಡಿದ್ರು. ಆ ವಿಷಯವೇ ಗೊತ್ತಾಗಿರಲಿಲ್ಲ, ಗೊತ್ತಾಗೋ ತುಂಬ ಲೇಟ್ ಆಗಿತ್ತು. ಅದರಿಂದ ನಾವು ತುಂಬ ಬಲಿದಾನವನ್ನು ಕೊಡಬೇಕಾಯ್ತು. ಇದಕ್ಕೋಸ್ಕರ ಸೆಕ್ಯೂರಿಟಿ ಮನುಷ್ಯನಿಗೆ ಎಷ್ಟು ಬೇಕು, ಇಂಪಾರ್ಟೆಂಟು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಈ ಉದಾಹರಣೆಗೆ ನಾವು ತುಂಬ ಬಲಿ ಕೊಡಬೇಕಾಯ್ತು. ಅದನ್ನು ನೋಡಿ ಕಲ್ತ್ಕೋಬೇಕು, ಮತ್ತು ಮುಂದೆಂದು ನಾವು ಯಾಮಾರಬಾರ್ದು. ಒಂದು ನಂಬಿಕೆಸ್ಥರ ಮೇಲೆ ಮಾತ್ರ ನಂಬಿಕೆಯನ್ನು ಇಡಬೇಕು. ನಂಬಿಕೆಗೆ ಅರ್ಹರಲ್ಲದವ್ರ ಮೇಲೆ ನಂಬಿಕೆ ಇಟ್ಟರೆ ಈ ಥರದ ಅವಘಡಗಳಾಗ್ತವೆ. ಅದಕ್ಕೆ ನಾವು ದೊಡ್ಡ ದೊಡ್ಡ ಬಲಿದಾನಗಳನ್ನು ಕೊಡಬೇಕಾಗುತ್ತೆ. ಹೀಗಾಯಿತು. 2 ತಿಂಗಳುಗಳ ಕಾಲ NH-1 ರಕ್ಷಿಸೋಕ್ಕೋಸ್ಕರ ಶ್ರೀನಗರದಿಂದ ಲೇಹ್ ಹೋಗೋದಕ್ಕೆ ಇರುವಂಥ ಒಂದೇ ಒಂದು ಮಾರ್ಗನ ಅವರು ಮುಂಚಿತವಾಗಿ ತುಂಬಿಕೊಂಡು ತುಂಬ ತೊಂದರೆಯನ್ನು ಅನುಭವಿಸುವಂಗೆ ಮಾಡಿದ್ರು. ಆದರೆ ತುಂಬ ಹಿಮ್ಮತ್ಸೆ ಅದನ್ನು ನಾವು ವಾಪಸ್ ಪಡ್ಕೊಂಡು, ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಆಗಿನ ಪೊಲಿಟಿಕಲ್ ಸಿಚುಯೇಷನ್ನು ಇವೆಲ್ಲನೂ ಮುಖ್ಯ ಕಾರಣ ಆಗುತ್ತೆ. ಪಡಿಲೇಬೇಕು ಅನ್ನೋ ಇದಕ್ಕೋಸ್ಕರ, ಬೇಗ ಪಡಿಬೇಕು ಅನ್ನೋ ಇದಕ್ಕೋಸ್ಕರ ತುಂಬ ಹಾನಿಯನ್ನು ಅನುಭವಿಸಿದ್ವಿ. ನಾನು ಆ ಟೈಮ್ನಲ್ಲಿ ಭೂಪಾಲಲ್ಲಿದ್ದೆ. ಪೋಸ್ಟಿಂಗ್ ನಂದು ಭೂಪಾಲಲ್ಲಿತ್ತು. ಭೂಪಾಲ್ನಿಂದ ನಾವು ರಾಜಸ್ಥಾನದಲ್ಲೇ ರೆಡಿಯಾಗಿದ್ದು. ಈ ಕಡೆಯಿಂದ ರಾಜಸ್ಥಾನ್ ಕಡೆಯಿಂದ ಹೋಗಿ ಪೂರಾ ಪಾಕಿಸ್ತಾನನೇ ಅಕ್ವೈರ್ ಮಾಡ್ಕೊಳ್ಳೋ ಲೆವೆಲ್ಗೆ ನಮ್ಮದು ರೆಡಿಯಾಗಿತ್ತು. ಆದರೆ ಆ ಸಮಯದಲ್ಲಿ ಕೆಲವೊಂದು ಅಂತಾರಾಷ್ಟ್ರೀಯ ಪ್ರಾಬ್ಲಮ್ಗಳಿರ್ತಾವಲ್ಲ, ಅದಕ್ಕೋಸ್ಕರ ಅದನ್ನು ನಿಲ್ಗಡೆ ಮಾಡಲಾಯಿತು. ಇಲ್ಲ ಅಂತ ಅಂದಿದ್ರೆ ಪಾಕಿಸ್ತಾನವನ್ನು ನಮ್ಮ ದೇಶಕ್ಕೆ ಸೇರಿಸ್ಕೊಂಡ್ಬಿಡ್ಬೋದಿತ್ತು. ಆ ಲೆವೆಲ್ನಲ್ಲಿ ನಾವು ರೆಡಿಯಾಗಿದ್ದು. ಇಂಡಿಯನ್ ಆರ್ಮಿ ಹೇಗೆ ರೆಡಿಯಾಗಿತ್ತು ಅಂತಂದರೆ ಫುಲ್ ಪಾಕಿಸ್ತಾನನ ಅಕ್ವೈರ್ ಮಾಡ್ಕೊಂಡ್ಬಿಡ್ಬೋದು, ಆ ಲೆವೆಲ್ಗೆ ರೆಡಿಯಾಗಿತ್ತು. ಜೊತೆಗೆ ಏರ್ಫೋರ್ಸ್ ಕಂಬೈನ್ಡ್ ಆಪ್ರೇಷನ್ಗಳನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಕ್ಕೂ ಒಂದು ಅನುಭವ ಸಿಕ್ತು. ಯುದ್ಧದ ಅನುಭವವೇ ಇರಲಿಲ್ಲ. ಸುಮಾರು 1971 ಲಾಸ್ಟ್ ನಾವು ಯುದ್ಧ ಮಾಡಿದ್ದು. ಇಂಡಿಯನ್ ಆರ್ಮಿ ಯುದ್ಧ ಮಾಡಿದ್ದು 1971. ಅದಾದಮೇಲೆ ಯಾವುದೂ ಯುದ್ಧ ಆಗಿಲ್ಲ. ಇದನ್ನೊಂದು ಯುದ್ಧ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಅನುಭವ ಆಯಿತು. ಆ ಅನುಭವನ ಪಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಬೇಕಾಯ್ತು. ರಾಜಸ್ಥಾನ್ ಸೈಡ್ನಲ್ಲಿ ಸುಮಾರು 2 ಲಕ್ಷ ನಮ್ಮ ಸೋಲ್ಜರ್ಸ್ಗಳು ತಯಾರಿದ್ರು. ಬರೀ ಒಂದೇ ಒಂದು ಆರ್ಡರ್ ಸಿಕ್ಕಿದ್ರೆ ಸಾಕಾಗಿತ್ತು. ಪೂರಾ ಪಾಕಿಸ್ತಾನನ ಇದೆಯೋ ಇಲ್ವೋ ಅನ್ನೋ ಲೆವೆಲಿಗೆ ಮಾಡ್ಬೋದಿತ್ತು. ಆದರೆ ಇಂಟರ್ನ್ಯಾಷನಲ್ ಕೆಲವೊಂದು ರೂಲ್ಸ್ಗಳ ಇದರಿಂದ ಆ ರೀತಿ ಆಗಲಿಲ್ಲ. ಓಡಿಸ್ದು ಈಗ ಎಲ್ಲನೂ ಆಗಲೇ ಕಂಟ್ರೋಲಿಗೆ ತೊಗೊಂಡ್ರು 2 ತಿಂಗಳಲ್ಲಿ. ತುಂಬ ಕಮ್ಮಿ ಸಮಯದಲ್ಲಿ ಅಷ್ಟೊಂದು
ಸೈನ್ಯವನ್ನು ಹಿಮ್ಮೆಟ್ಟಿಸಿ ಅದರ ಜೊತೆಗೆ ಆ ಕ್ಲೈಮೇಟ್ನಲ್ಲಿ ಅಂದರೆ ಹೈ ಆಲ್ಟಿಟ್ಯೂಡ್ ಕ್ಲೈಮೇಟು 8,000ದಿಂದ 15,000ದವರೆಗೂ ಹೈಟ್ಗಳಿರುವಂಥ 15,000 ಅಡಿ ಹೈಟಲ್ಲಿರುವಂಥ ಪ್ರದೇಶದಲ್ಲಿ ಯುದ್ಧವನ್ನು ಮಾಡೋದು ಅಂದರೆ ಅದು ಹೈಟ್ನಲ್ಲಿ ವೈರಿಗಳಿದ್ದಾಗ ಕೆಳಗಿನಿಂದ ಯುದ್ಧ ಮಾಡಿ ಗೆಲ್ಲೋದು ಅಂದರೆ ಅಸಂಭವ. ಇದೇ ಇಂಡಿಯನ್ ಆರ್ಮಿ ಏನಾರು ಅಲ್ಲಿ ಇತ್ತು ಅಂದಿದ್ರೆ ಪಾಕಿಸ್ತಾನದವ್ರು ಯಾವುದೇ ಕಾರಣಕ್ಕೂ ಆ ಜಾಗನ ಬಿಡಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಅದು ಇಂಡಿಯನ್ ಆರ್ಮಿದು ನಿಮಗೆ 1971 ವಾರ ಗೊತ್ತೇ ಇರ್ಬೋದು. ಸುಮಾರು 94,000 ಸೋಲ್ಜರ್ಸು ಬರೀ 3,000 ಸೋಲ್ಜರ್ಸ್ ಎದುರಿಗೆ ಆತ್ಮಸಮರ್ಪಣೆ ಮಾಡಿದ್ರು. ಆ ಲೆವೆಲ್ನಲ್ಲಿ ಇತ್ತು ಇದೇ ನಮ್ಮ ಇಂಡಿಯನ್ ಆರ್ಮಿ. ಅದರ ಅವಶ್ಯಕತೆ ಹೀಗಿದೆ. ಅದಕ್ಕೋಸ್ಕರ ನಮ್ಮ ದೇಶದ ರಕ್ಷಣೆಗೋಸ್ಕರ ನಾವುಗಳು ಸಹ ನಮ್ಮ ಒಂದು ಸಹಕಾರನ ಕೊಡಬೇಕು. ಈ ದಿವಸ ಇದನ್ನು ನೆನೆಸ್ಕೊಳ್ತಾ ಇದ್ದೀವಿ. ನಿಮ್ಗಳಿಗಲ್ಲೂ ಒಂದು ರೀತಿ ಇದ್ರ ಬಗ್ಗೆ ಯಾಕೆ ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ.